ಅಂತೇಳಿ ನಾವು ವಿನಂತಿ ಸದನ ನಡೆಸ್ತೀನಿ, ವಿನಂತಿ ಮಾಡ್ಕೋತೀನಿ. ಒಂದ್ಸರಿ ಅಲ್ಲ 10 ಸರಿ ವಿನಂತಿ ಮಾಡ್ಕೊತೀನಿ. ದಯಮಾಡಿ ತಮ್ಮ ತಮ್ಮ ಸ್ಥಳಕ್ಕೆ ಹೋಗಲಿ. ಈಗ ನಮ್ಮ ಬೇಡಿಕೆ ಏನಿತ್ತು ಅದನ್ನ ಈಡೇರಿಸಿದ್ರೆ ನಮಗೇನಿಲ್ಲ. ಯಾಕೆಂದ್ರೆ ನೋಡಿ, ಸದನ ವಕ್ರವಾಗಿ ನಡಿಬಾರ್ದು, ಸದನ ವಕ್ರವಾಗಿ ನಡಿಬಾರ್ದು. ಇದಕ್ಕೆ ನಾಳೆ ದಿವಸ ನಾವು ಕೂಡ, ಈಗ ನೀವು ಚರಿತ್ರೆಯಿಂದ ಪುಟಗಳನ್ನು ತೆಗೆದು ಓದ್ತಿರಲ್ಲ, ನಮ್ಮ ಚರಿತ್ರೆಯನ್ನು ನಾಳೆ ಪುಟಗಳಲ್ಲಿ ಬರ್ತವೆ. ಇಂಥವರೆಲ್ಲ ಇದ್ರು, ಅವರೇ ಹಿಂಗ್ ನಡ್ಕೊಂಡಿದ್ರು ಅಂತ. ಅದಕ್ಕೆ ಅದು ಸರಿದಾರಿಯಲ್ಲಿ ಹೋಗುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇರೋದು. ಮಾಡಿ ಹೇಳಿ ಅಷ್ಟೇ. ಆಮೇಲೆ ಇನ್ನೊಂದು ತಮ್ಮ ಗಮನಕ್ಕೆ ತರ್ತೇನೆ. ಮಾನ್ಯ ಕಾನೂನು ಸಚಿವರು ನೆನ್ನೆ ಇಲ್ಲಿದ್ರು, ನಮ್ಮನ್ನು ಕರೆಸಿದ್ರು. ಮೊದಲನೇ ಪ್ರಶ್ನೆ ಕರೆದಿದ್ದೀರಾ, ಅವ್ರು ಬಂದಿಲ್ಲ. ಎರಡನೇವ್ರಿಗೆ ಅವಕಾಶ ಕೊಡಿ. ಪ್ರಶ್ನೋತ್ತರ ಪ್ರಾರಂಭ ಮಾಡಿದ್ದೀರಾ. ತಾವು ನಮ್ಮನ್ನ ಕರೆದ್ರಿ, ನೀವು ಪ್ರಶ್ನೆ ಉತ್ತರ ಸರ್, ನೀವು ಪ್ರಶ್ನೆ ಆಗ್ಬೇಕು. ಆಮೇಲೆ ನಮ್ಗೆ 0 ಅವರ್ ಕೊಡ್ಬೇಕು. ಒಬ್ಬ ದಲಿತ ಹೆಣ್ಮಗಳನ್ನ ಕರ್ನಾಟಕದಲ್ಲಿ ಶಿವಕುಮಾರ್ ದಯಮಾಡಿ ಕೇಳಿ, ಕಂಬ ಕಟ್ಟಿ ಹೊಡಿತಾ ಇದ್ದಾರೆ. ಕೇಳಿ ಹೆಣ್ಮಗಳನ್ನ ಕೇಳಿ. ಸದನವನ್ನ ನಡೆಸಬೇಕಾದ ರೀತಿ ಇರ್ತಾವ. ನನ್ನ ಕರ್ತವ್ಯವನ್ನು ನಾನು ಮಾಡ್ತೀನಿ. ನನ್ನ ಕರ್ತವ್ಯ ಎಲ್ಲಿ ಮಟ್ಟ ಸಾಧ್ಯತೆಯಲ್ಲಿ ಪ್ರಯತ್ನ ಮಾಡ್ತೀನಿ. ಪ್ರಯತ್ನ ಮಾಡಿ ಫಲ ಸಿಕ್ಕರೆ ಸರಿ, ಸಿಗದಿದ್ರೆ ನನ್ನದೇ ಆದಂತ ರೀತಿಯನ್ನು ನಾನು ಮಾಡ್ತೀನಿ. ನಿಮ್ಮ ಕರ್ತವ್ಯಕ್ಕೆ ಯಾರು ಅಡ್ಡಿಪಡಿಸ್ತಾರೆ ಆಚೆ ಹಾಕಿ, ದಯವಿಟ್ಟು ನಮ್ಮ ವಿನಂತಿ. ಆಚೆ ಹಾಕಿ, ನಿಮ್ಗೆ ಯಾರು ಅಡ್ಡಿಪಡಿಸ್ತಾರೆ ನಾಯಕರ ಹೇಳ್ಬಿಡಿ ಏನಂತ ಹೇಳಿ. ಮಾನ್ಯ ಸಭಾಪತಿಗಳೇ, ಗಮನಕ್ಕೆ ಒಂದು ವಿಷಯ ತರಲಿಕ್ಕೆ ಬಯಸ್ತೇನೆ ನಾನು. ಒಂದು ನಿಮಿಷ. ನಿನ್ನೆ ತಾವು ಕರೆದ್ರಿ, ಸ್ವಲ್ಪ ನಿನ್ನೆ ತಾವು ಅಡ್ಜರ್ನ್ ಮಾಡಿ ನಮ್ಮನ್ನ ಅಲ್ಲಿ ಕರೆದ್ರಿ, ಮಾತುಕತೆ ಮಾಡಿದ್ರಿ. ಅಲ್ಲಿ ಕೆಲವು ವಿಷಯಗಳು ಬಂದವು, ನಾವು ಅದನ್ನು ಒಪ್ಪಲಿಲ್ಲ, ನಾವು ಎದ್ದು ಬಂದ್ವಿ. ಇವತ್ತು ಕಾನೂನು ಸಚಿವರು ತಳಮನೆಯಲ್ಲಿ ಒಂದು ಹೇಳಿಕೆಯನ್ನ ಮಾಡಿದ್ದಾರೆ. ಅದು ಏನು ಅಂತಂದ್ರೆ, ವಿರೋಧ ಪಕ್ಷದ ನಾಯಕರು ಇದ್ರು, ಸಂತೋಷ್ ಲಾಡ್ ಅವರು ಇದ್ರು, ರವಿಕುಮಾರ್ ಅವರು, ಬೇರೆಯವರೆಲ್ಲರೂ ಇನ್ನೂ ಅನೇಕರಿದ್ರು, ಮಾನ್ಯ ಸಭಾನಾಯಕರಿದ್ರು. ಅವರ ಮಧ್ಯದಲ್ಲಿ ಸಭಾಪತಿಗಳು ಒಂದು ವಿಷಯ ಹೇಳಿದ್ರು, ಅಲ್ಲಿ ಆಗಿದ್ದು ತಪ್ಪು. ಯಾಕೆಂದ್ರೆ ರಾಷ್ಟ್ರಗೀತೆ ಕೇಳ್ಬಿಟ್ಟು ಹೋಗ್ಬೇಕು ಅಂತೇಳಿ ನಾನು 3 ಸಾರಿ ತಡೆದೆ, ಆದ್ರೂ ಅವ್ರು ಹೋಗ್ಬಿಟ್ರು ಅಂತ ತಾವು ಹೇಳಿದ್ರಿ ಅಂತೇಳಿ ಅಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಈಗ ನಾನು ಹೇಳಿದ್ದಾರೆ, ಈಗ ಅದು ಹೇಳಿದ್ದಾರೆ. ಆ ಸದನದಲ್ಲಿ ಚರ್ಚೆ ಮಾಡಕ್ ಬರೋದಿಲ್ಲ. ಅಲ್ಲಲ್ಲ, ಚರ್ಚೆ ಮಾಡಕ್ ಬರೋದಿಲ್ಲ. ನೀವು ಆಮೇಲೆ ಈಗ 1 ನಿಮಿಷ, ನೀವು ಆ ರೀತಿ ಹೇಳಕ್ಕೆ ಸಾಧ್ಯ ಇಲ್ಲ. 1 ನಿಮಿಷ. ಇದನ್ನ ತಗೊಂಡು ಅಲ್ಲಿ ಚರ್ಚೆ ಮಾಡಿದ ಮೇಲೆ 1 ನಿಮಿಷ, ನಮ್ಮ ಮೇಲೆ ತಪ್ಪು ಅಭಿಪ್ರಾಯ ಬಂದಿದೆ. ಕೇಳಿ ನಾನು ಯಾವುದೇ ರೀತಿಯಿಂದ ಗವರ್ನರ್ ಯಾವ ಮಾತನ್ನು ನಾನು ಮಾತನಾಡಿಲ್ಲ. ನನ್ನ 1 ನಿಮಿಷ ನನ್ನ ಬಾಜು ಕೂತಿದ್ರು, ಅವರು ಮುಗಿಸಿದ್ರು, ಭಾಷಣ ಮಾಡಿ ಹೊಂಟರು. ಅವರು ಅಕಸ್ಮಾತ್ ಸ್ಟೆಪ್ ಗಿಪ್ ಅಂತ ನಾನು ಅವ್ರನ್ನ ಮುಂದೆ ಇದ್ದೆ, ಅವ್ರನ್ನ ದಾಟಿಸಿ ಕೆಲಸ ಮಾಡಿದ್ದೀನಿ. ಅದು ಯಾವುದೂ ನನ್ನ ಸಂಬಂಧ ಇಲ್ಲ. ಮತ್ತು ಹೊರಗಡೆ ಆದದ್ದನ್ನು ನಾನು ಚರ್ಚೆ ಮಾಡಕ್ಕೆ ಈಗ ವಿಡಿಯೋ ಇದೆ ನಮ್ಮ ಹತ್ರ. ಈಗ ಕೊಡ್ತೇವೆ. ಇಲ್ಲ, ನಮಗೆ ಸದನದ ಹಕ್ಕು ಚ್ಯುತಿ ಆಗಿದೆ. ಕಾನೂನು ಸಚಿವರಿಂದ ಸದನದ ಹಕ್ಕು ಚ್ಯುತಿ ಆಗಿದೆ. ವಿರೋಧ ಪಕ್ಷ ನಾಯಕರೇ ನೋಡಿ, ನಾನು ನಿನ್ನೆಯಿಂದ ನಡೆದಂತ 2-3 ಸಭೆಗಳಲ್ಲಿ ನೀವು ಇದ್ರಿ, ನಾನು ಕೂತಿದ್ದೀನಿ. ನಮ್ಮ ಸಭಾಪತಿಗಳ ಬಾಯಿಂದ ಆ ರೀತಿ ಮಾತುಗಳು ಮಾತಾಡಿಲ್ಲ. ಸಭಾಪತಿಗಳು ಒಂದೇ ನಿಮಿಷ ನಾನು ಅಲ್ಲಿದ್ದೆ, ಸಭಾಪತಿಗಳು ಅಲ್ಲಿದ್ರು, ನಾನು ಅಲ್ಲಿದ್ದೆ, ನಮ್ಮ ಸಭಾ ನಾಯಕರಿದ್ರು, HK ಪಾಟೀಲ್ರು ಇದ್ರು. ನಾನು ಹಿಂಗ್ ಹೇಳಿದೀನಿ ಅಂತ ಸಭಾ ನಾಯಕರು ಎಲ್ಲೂ ಹೇಳಿಲ್ಲ. ಇದನ್ನ ಏನಾರು ಮಾಡೋಣ, ಸದನ ನಡೆಯೋದಕ್ಕೆ ಅವಕಾಶ ಮಾಡಿಕೊಡೋಣ, ನೀವೇನಾರು ಒಂದು ಸೆಟಲ್ಮೆಂಟ್ ಬನ್ನಿ ಅಂತ ಹೇಳಿದ್ರೆ ವಿನಃ ನಾನು ಹಿಂಗ್ ಹೇಳಿದೀನಿ ಅಂತ ಹೇಳಿದ್ರಿ. ಸಭಾಪತಿಗಳು ನೀವೇ ಸಾಕ್ಷಿ, ನೀವ್ ಹೇಳಿದ್ರೆ ಹಂಗೆ. ಒಂದೇ ನಿಮಿಷ, ಸಭಾಪತಿಗಳೇ ಇದಾರೆ, ಸ್ಪಷ್ಟೀಕರಣ ಮಾಡ್ಲಿ ಅವರು. ಸಭಾಪತಿಗಳು ಏನ್ ಹೇಳಿದಾರೆ ಅನ್ನೋದನ್ನ ಅವರೇ ಹೇಳ್ತಾರೆ. ಒಂದೇ ನಿಮಿಷ ಹೇಳಿ. ಈಗ ಈ ಅವಸರ ತಂದು ಈ ವಿಷಯ
ಬಿಡಿ ಬಿಡಿ. ಒಂದು ನಿಮಿಷ ತಡೀರಿ. ನನಗ ಸಭಾನಾಯಕರು ಸಂಬಂಧವಿಲ್ಲದ ಸ್ಪಷ್ಟ ವಿಷಯ. ಮಾಡ್ತಾರೆ. ನಾನು ಯಾವ ಗವರ್ನರ್ ಮಾತಾಡಿಲ್ಲ, ನಾ ಏನು ಹೇಳಿಲ್ಲ. ರಾಷ್ಟ್ರಪತಿ ಇದು ಏನು ಅವರು ರಾಜ್ಯಪಾಲರು ತಮ್ಮ ಭಾಷಣವನ್ನು ಮುಗಿಸಿ ಹೊಂಟಾಗ ಅವರು ನಮ್ಮ ಸ್ಟೆಪ್ನಲ್ಲಿ ಹೋಗಿದ್ದು, ಹೋಗುವಾಗ ಅವ್ರ ಹಿಂದಿಂದ ಹೋಗಿದ್ದೀನಿ, ಅವ್ರನ್ನ ಅಲ್ಲಿ ಮಟ್ಟ ಕಳಿಸಿ ಬಂದು. ಇಷ್ಟು ಬಿಟ್ಟು ನಾ ಬೇರೆ ಆಗಿದ್ದ ಮೇಲೆ ಸಭಾಧ್ಯಕ್ಷರೇ, ಪಕ್ಷದ ನಾಯಕರು ಒಪ್ಕೊಂಡಿದ್ದಾರೆ ಅಂತ ಹೇಳಿ ಸಭಾಧ್ಯಕ್ಷರೇ, statement ಮಾಡಿದ್ದಾರೆ. ನಿಮಗೆ ಬಿಟ್ಟದು. ಆಯ್ತಾ? ಸಭಾಧ್ಯಕ್ಷರೇ, ತಮ್ಮ ಹೆಸರನ್ನ ಕಾನೂನು ಮಂತ್ರಿಗಳ ವಿಚಾರ ತೆಗೆದರೆ ಅವ್ರ ಖರ್ಚು ಚರ್ಚೆ ಆಗಲಿದೆ. ತಮ್ಮ ಹೆಸರನ್ನ ಅಲ್ಲಿ ಪ್ರಸ್ತಾಪ ಮಾಡಿ ತಮಗೂ ಅಪಮಾನ ಮಾಡಿದ್ದಾರೆ, ನಮಗೂ ಅಪಮಾನ ಮಾಡಿದ್ದಾರೆ, ಸದನಕ್ಕೆ ಅಪಮಾನ ಮಾಡಿದ್ದಾರೆ. ಸದನದ ಹಕ್ಕು ಚ್ಯುತಿ ಆಗಿದೆ. ಅವ್ರು ಹೇಳ್ತಾ ಇದು ಇರೋದು ಸದನದ ಹಕ್ಕು ಚ್ಯುತಿ ಆಗಿದೆ. ಒಂದೇ ಬಾರಿ ಅವರು ಹೊಸ ವಿಷಯಗಳನ್ನ ತರ್ತಾ ಇದ್ದಾರೆ. ಸದನ ನಿಲ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ತಾವು. ಈಗಾಗಲೇ ತಾವು ಬಿಡಿ ಮಾಡಿದಿರಿ. ಅದು ಒಂದು ನಿಮಿಷ ರೀ. ಹೊರಗ ಆ ಮನೆಯಲ್ಲಿ ಆದದ್ದನ್ನ ನಾವು ಹೇಳಕ್ ಆಗುದಿಲ್ಲ. ಅದು ನೋಡಿದ ಪರಿಸ್ಥಿತಿ ನೋಡ್ತೀವಿ. ಸಭಾಪತಿಗಳೇ, ಕಾನೂನು ಮಂತ್ರಿ ಬಗ್ಗೆ ಹೇಳ್ತಾ ಇದ್ದಾರೆ, ಅವರನ್ನು ಕರೆಸಿ ಚರ್ಚೆ ಮಾಡೋಣ. ಕರೆಸಿ ಕಾನೂನು ಮಂತ್ರಿಗಳ ಬಗ್ಗೆ ಹೇಳಿದ್ದಾರೆ, ಅವ್ರನ್ನ ಕರೆಸಿ ಚರ್ಚೆ ಮಾಡೋಣ. ಕೂಡ್ರಿ ಪ್ರಶ್ನೋತ್ತರ ತಗೊಳ್ಳಿ ಸ್ವಾಮಿ. ಎಷ್ಟು ಮಾತಾಡ್ತೀರಪ್ಪ ಮಾರು. ಸಭಾಪತಿಗಳೇ, ಪ್ರಶ್ನೋತ್ತರ ತಗೊಳ್ಳಿ. ಕರೆಸ್ರಿ ಅವ್ರನ್ನ. ಈಗ ತಮ್ಮ ಹೆಸರನ್ನ ತಗೊಂಡು ಅಪಮಾನ ಮಾಡಿದ್ದಾರೆ. ನನ್ನ ಹೆಸರನ್ನು ತಗೊಂಡಿದ್ದಾರೆ. ಈಗ ಇದು ತಪ್ಪು. ಕಾನೂನು ಸಚಿವರನ್ನ ದಯಮಾಡಿ ಕರೆಸ್ರಿ ಸಭಾಪತಿಗಳೇ. ಅವ್ರು ಏನಾಯ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ. ಕಾನೂನು ಸಚಿವರನ್ನ ಕರೆಸ್ರಿ. ಅವ್ರ ನೇಮದ ಪ್ರಕಾರ ನೋಡ್ತಿಲ್ಲ. ಕಾನೂನು ಸಚಿವರನ್ನ ಕರೆಸ್ರಿ. ಯಾಕೆ ನಾನು ನೋಡಿಲ್ಲ. ನಾನು ನೋಡಿದಂತ ಕರೆಸ್ರಿ ಸಭಾಪತಿ. ಚರ್ಚೆ ಆಗಲಿ ಸರ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.